ಬಹಳ ನಾನು ಸಾಕಷ್ಟು ಹೊತ್ತಿನಿಂದ ಎಂ ಕೆ ಸುದರ್ಶನ್ ಅವ್ರ ಜೊತೆ ಮಾತನಾಡ್ತಾ ಇದ್ದೀನಿ. ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸಿ, ಬಹಳ ಪ್ರೆಷರ್ ಇರೋವಂಥ ಕೆಲಸಗಳನ್ನು ನಿಭಾಯಿಸಿ ಅವರು ಈ ಒಂದು ವಯಸ್ಸಿನಲ್ಲೂ ಕೂಡ ಎಷ್ಟು ಪಾಸಿಟಿವ್ ಮೈಂಡೆಡ್ ಇದ್ದಾರೆ, ಎಷ್ಟು ಲೈಟ್ ಹಾರ್ಟೆಡ್ ಇದ್ದಾರೆ, ಆರಾಮಾಗಿದ್ದಾರೆ ಅಂತ ಅಂದರೆ ಖುಷಿಯಾಗತ್ತೆ ಅವ್ರ ಹತ್ರ ಮಾತಾಡ್ತಾ ಇದ್ರೆ. ಹಿಂಗಿರಕ್ಕೆ ಸಾಧ್ಯ ನಿಮಗೆ ಅಂತ? ಇಲ್ಲ, ನಾನು ಇದನ್ನು ಪ್ರೊಫೆಷ್ನಲಿ ತಗೋತೀನಿ. ಓಕೆ. ವೈಯಕ್ತಿಕವಾಗಿ ಅದನ್ನು ನಾನು ತಗೊಳ್ಳಲ್ಲ. ಸಾಮಾನ್ಯವಾಗಿ ಪರ್ಸನಲೈಸ್ ಮಾಡಲ್ಲ. ಯಾಕೆಂದರೆ ಆವಾಗ ಹೇಳಿದ್ನಲ್ಲ, ಒಂದೊಂದ್ಸರಿ ಡೆಲ್ಟಾ ವೇವ್ನಲ್ಲಿ ನಿದ್ದೆ ಬರಲಿಲ್ಲ ಅಂತ ಅಂದ್ಬಿಟ್ಟು, ಆವಾಗ ನೀವು ತುಂಬ ಪರ್ಸನಲಿ ಯೋಚನೆ ಮಾಡಿಬಿಡ್ತೀರಿ, ಆವಾಗ ನಿಮಗೆ ಹೆಲ್ತ್ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೇ ನಮ್ಮ ಟೀಮು, ತಾಂತ್ರಿಕ ಸಲಹಾ ಸಮಿತಿ ವಾಸ್ ಲೈಕ್ ಎ ಪ್ರೊಫೆಷನಲ್ ಫ್ಯಾಮಿಲಿ, ಆ ಥರ ಇದ್ದರು. ನಿಮಗೆ ಆವಾಗ ಪ್ರೆಷರ್ ಹಾಕ್ಲಿಲ್ವಾ ಯಾರು ಅಂದರೆ ನೋಡಿ ಹಿಂಗಾಗ್ತಾ ಇದೆ ರಾಜ್ಯದಲ್ಲಿ ಕೆಲವೊಂದು ಘಟನೆಗಳಾದಾಗ? ಸೊ ಪ್ರೆಷರ್ ಯಾವ ರೀತಿನಲ್ಲಿತ್ತು ನಿಮ್ಮ ಮೇಲೆ? ತುಂಬ ಕಷ್ಟ ಆಯ್ತಪ್ಪ ಅಂತ? ಇಲ್ಲ, ಬರೋದು ಈಗ ಒಂದೊಂದ್ಸರಿ ಜನರೇ ಅಕ್ಯೂಸ್ ಮಾಡೋರು, ತಾಂತ್ರಿಕ ಸಲಹಾ ಸಮಿತಿಯವರು ಸರಿಯಾಗಿ ನಮ್ಮ ಸಲಹೆಗಳನ್ನೇ ಕ್ರಿಟಿಸೈಸ್ ಮಾಡೋದು ಆಯ್ತಲ್ವೇ. ಆಮೇಲೆ ಆಗುತ್ತೆ. ಬಟ್ ಏನು ಅಂತಂದರೆ ನಾವೇನು ವಿ ಆರ್ ವೆರಿ ಕ್ಲಿಯರ್, when we are very confident and when we feel that it is correct, ನಾವೇನು ಅದನ್ನ ಬದಲಾಯಿಸ್ತಿರ್ಲಿಲ್ಲ, ನಾವು ಅದನ್ನ ಹೇಳ್ತಾ ಇದ್ವಿ. ಆಮೇಲೆ ಏನಂದ್ರೆ ಕ್ವಾರಂಟೈನ್ ನೀವು ಸಲಹೆ ಕೊಟ್ರಿ, ಹೌದು, ಅದು ಬಹಳ ಕಷ್ಟ ಆಯ್ತು ಕೆಲವರಿಗೆ. ಎಲ್ಲರೂ ಅಬೈಡ್ ಮಾಡೋದು ಕಷ್ಟ ಆಯ್ತದ, ಎಲ್ಲರೂ ಫಾಲೋ ಮಾಡೋದು ಕಷ್ಟ ಆಯ್ತದನ್ನ. 14 ದಿನ ಇರ್ಬೇಕು, ಈಗ ಒಬ್ಬರೇ ಇರ್ತಾರಪ್ಪ, ಅವ್ರಿಗೆ ಊಟ ತಿಂಡಿ ಕೊಡೋರಿಲ್ಲ, ಅವ್ರು ಹೆಂಗೆ ಕ್ವಾರಂಟೈನ್ ಮಾಡ್ಕೊಬೇಕು ಅನ್ನೋದು ಒಂದು. ಮತ್ತೆ ಇನ್ನು ಕೆಲವು ಕಡೆ ಬಂದು ಹಿಡ್ಕೊಂಡು ಹೋಗೋದು ಅಂತಾರಲ್ಲ, ಹಂಗೆ ಮನೆಗೆ ಬಂದು ಒತ್ತಾಯಿಸಿ ಹಿಡ್ಕೊಂಡು ಹೋದ್ರು ಜನರ, ನೀವು ಕ್ವಾರಂಟೈನ್ ಮಾಡ್ಕೊಳ್ಳೇಬೇಕು. ಆ ಕ್ವಾರಂಟೈನ್ ಭಯದಿಂದ ಎಷ್ಟೋ ಜನ ತನಗೆ ಕೋವಿಡ್ ಬಂದ್ರೂ ಹೇಳಲೇ ಇಲ್ಲ ಅಂತ ಘಟನೆಗಳೆಲ್ಲ ಅದು ಆಗುತ್ತೆ. ಏನಾಗುತ್ತೆ, ಇವೇ ನಾವು ಕಲ್ತ್ಕೊಡೋದು. ಈ ಹೊಸ ಒಂದು ಸಾಂಕ್ರಾಮಿಕ ರೋಗ ಈ ಥರ ಪಿಡುಗು ಬಂದಾಗ ನಾವು ಇದೆಲ್ಲ ಆಗಿದೆ, ಅನುಭವ ಆಗಿದೆ ಅಂತ ಅಂದ್ಬಿಟ್ಟು ನೀವು ಹೇಳಿದ್ರಲ್ಲ, ಅವ್ರು ಇನ್ಫೆಕ್ಷನ್ ಆಗಿದೆ ಅಂತಲೇ ಡಿಕ್ಲೇರ್ ಮಾಡಲ್ಲ, ಟೆಸ್ಟೇ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ಸೊ ಇವೆಲ್ಲ ಆಗಿದೆ. ಮತ್ತು ಕೆಲವು ಯಾವುದೋ ಒಂದು ಸ್ಟೇಜ್ನಲ್ಲಿ ಏನು ಅಂದರೆ, ಪಕ್ಕದ ಮನೆಯಲ್ಲಿ ಯಾರಾದ್ರು ಕೆಮ್ಮಿದ್ರೆ ಸೀನಿದ್ರೆ ಇವ್ರಿಗೆ ಭಯ, ಇದೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಏನಂದರೆ ಬರ್ತಾ ಅದು ಡೆಲ್ಟಾ ವೇವ್ ಆದಮೇಲೆ ಆಮೇಲೆ ಅದು ಒಮಿಕ್ರಾನ್ ಎಲ್ಲ ಸ್ವಲ್ಪ ಗಂಟ್ಲಲ್ಲೇ ನಿಂತೋಯ್ತು ವೈರಸ್ಸು. ಇದು ಹೋಗಿದ್ದು ಲಂಗ್ಸ್ಗೆ ಹೋಗಿದ್ದು ಬರೀ ಡೆಲ್ಟಾ ವೇವ್, ಅದು 2021 ಅದ್ರ ನಂತರದ್ದು. ಹೌದು, ಲಂಗ್ಸು ಅದು ಅದೇ ಗಂಟ್ಲಿಂದ ಕೆಳಗಡೆ ಲಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಡ್ಯಾಮೇಜ್ ಮಾಡಿಬಿಡ್ತು. ಆಮೇಲೆಲ್ಲ ಬರೀ ಮೂಗು ಗಂಟ್ಲು ಅಷ್ಟೇ, ಅಲ್ಲಿಗೆ ನಿಂತೋಗೋದು. ಸೊ ಈಗ ಕೋವಿಡ್ ಬಂದರೆ ಅದು ಪರ್ಕ್ಯುಲೇಟ್ ಆಗಲ್ಲ, ಅಲ್ಲಿ ಇಲ್ಲಿ ಎಲ್ಲ ಪಾಸಿಟಿವ್ ಇದ್ದಾರೆ, ಅದೇನು ತೊಂದರೆ ಇಲ್ಲ. ಬಟ್ ಅದೆಲ್ಲ ಮೂಗು ಗಂಟ್ಲು ಅಷ್ಟೇ, ಏನು ಆಗಲ್ಲ ಅಂತ. ಓಕೆ.